ಮಧ್ಯಾಹ್ನ ಆದರೂ ಹಿಂಗೆ ಐತೆ ಗುರು ಇಲ್ಲಿ. ಅಲ್ಲ ಹಿಂಗೆ ಇರೋದು ಮಾನ್ಸೂನ್ ಅದು ಕರೆಕ್ಟು ಇರಲಿ. ಮಹಾಬಲೇಶ್ವರ ಬಂದು ಉಳ್ಕೊಂಡ್ವಿ ನೈಟು. ಫುಲ್ಲು ಫಾಗು, ಆ ರೋಡು ಇದೆಲ್ಲ ಆಗಿ, ಯಾಕಂದ್ರೆ ರಾಕಿಗೂ ಬಾಯಿಗೆ ಬಂತಂತೆ ಆ ರೋಡ್ ನೋಡಿ ಫುಲ್ಲು ಇದಾಗಿ. ಸೊ ಬಂದು ಉಳ್ಕೊಂಡು ಊಟ ಮಾಡಿ ಫುಲ್ ಮಲ್ಕೊಂಬಿಟ್ವಿ, ಏನೂ ಮಾಡಲಿಲ್ಲ. ಈಗ ತೊಸೆಗಾರ ಕಡೆ ಹೊರಟ್ವಿ. ಅದೇ ಲಾಸ್ಟ್ ಟೈಮು ತೊಸೆಗಾರ ಮುಗಿಸ್ಕೊಂಡು ನಾವು ಇಲ್ಲಿಗೆ ಬಂದಿದ್ವಿ. ಇದು ಗುಜರಾತ್ ಕಟ್ ರೈಡ್ ಮಾಡಿದಾಗ ನಮಗೆ ಗೊತ್ತಿರಲಿಲ್ಲ ಈಗೆಲ್ಲ ಇಲ್ಲ ಇದೆ ಅಂತ ಒಂದು ದೇವಸ್ಥಾನ ಅಂದ್ಕೊಂಡು ಬಂದಿದ್ವಿ. ಇಲ್ಲೇ ಒಂದು 40 ಜಾಗ ಇದೆ ಮಹಾಬಲೇಶ್ವರದವ್ರು ನೋಡೋಕ್ಕೆ. 3 ದಿನ ಬೇಕಂತೆ. ಮಾನ್ಸೂನ್ ಮಹಾರಾಷ್ಟ್ರ ಎಕ್ಸ್ಪ್ಲೋರ್ ಮಾಡೋಣ ಅಂತಲೇ ಬಂದಿರೋದು. ಸೊ ಬಂದಿದ್ದೀವಿ ಇಲ್ಲಿಗೆ. ನೋಡೋಣ, ಮಳೆ ಇಲ್ಲದೆ ಇದ್ದರೆ ಸಾಕು. ಇದು ಡ್ರೋನ್ ಶಾಟ್ಸ್ ಅಷ್ಟೇ, ಇನ್ನೇನು ಇಲ್ಲ ಬೇರೆ. ಸದ್ಯಕ್ಕೆ ವೆದರ್ ಅಂತ ಫುಲ್ ಕೂಲ್. ಅಷ್ಟೇ, ಏನು ಹೇಳೋದು ಅಷ್ಟೇ. ಅದೇ ಫುಲ್ಲು ಬ್ಲೂ ಟ್ಯಾಕಲ್ಲಿ ಅನಿಸಿ ರಾಕಿ ಕೊಟ್ಟವನೇ ಈ ಸಲ ಫುಲ್ ಸೇಫ್ ಮಾಡಿ. ಇದು ಗಡಬಡ ಅಂತ ವಾಯ್ಸ್ ಬಂದಿತ್ತು ಅಂತ. ಸೊ ಈ ಸಲ ಏನು ಬರಲ್ಲ ಅಂತ ಅಂದ್ಕೊಂಡಿದ್ದೀನಿ. ನೋಡುವ. ಅಂತ ನೈಟು ವಿಡಿಯೋ ಮಾಡಿದ್ದೆ ರೆಕಾರ್ಡು, ಆದರೆ ಅದು ಅಪ್ಲೋಡ್ ಮಾಡ್ತೀನಿ. ಕಾಣ್ತದೋ ಗೊತ್ತಿಲ್ಲ. ಲ್ಯಾಂಡ್ ಸ್ಲೈಡ್ ಆಗೈತೆ. 4 ದಿನ ರೀಸೆಂಟ್ ಆಗಿರೋದು ಅಷ್ಟೇ. ಅಲ್ಲಿ ನೋಡಿ ಹೇಗಿದೆ ಯಪ್ಪ. ಏತೋ ಬೋಲ್ತೆ ಸಹ್ಯಾದ್ರಿ ಆರುತ್ತಾ ನೋಡಿದೆ. ಅದಕ್ಕೆ ನಿನ್ನಿಂದ ನಾನು ಗೊತ್ತಿಲ್ಲ. ಫುಲ್ ಆರಿಸ್ತಿದ್ಯಾ ನೀನು. ಫುಲ್ ಮುಖಕ್ಕೆಲ್ಲ ಆರ್ತಾ ಇತ್ತು ನನಗೆ. ಈ ಸೈಡ್ ಲೆಫ್ಟ್ ಸೈಡು. ಅಲ್ಲಿ ನೋಡಿ. ಓ ಅದೇ ಕಾಣಿಸಲ್ಲ ಅನ್ಸುತ್ತೆ. ಈಗ ಎಷ್ಟು ಕಾಣಿಸುತ್ತೆ ಅಷ್ಟರಲ್ಲೇ ನೋಡ್ತಿರೋದು. ವಾಟರ್ ಫಾಲ್ಸ್ಗಳಪ್ಪ ಮಹಾಬಲೇಶ್ವರ ಫಸ್ಟ್ನೇ ದಿನ ಹಿಂಗೆ ಕಾಣಿಸ್ತೈತೆ. ಪರವಾಗಿಲ್ಲ, ಮಳೆ ಇಲ್ಲ ಅಂತ ಹೇಳ್ತಾರಲ್ಲ. ಫುಲ್ಲು ರಾಕಿ ಆ ಶಾರ್ಟ್ ತೆಗಿಬೇಕಿತ್ತು ನಾನು. ಅಲ್ಲಿದ್ದಿದ್ರು ರಾಕಿ ತೆಗಿಲ್ಲ. ಇಲ್ಲ ಕೆಲಿಕ್ ಹೋಗೋಣ. ತೆಗಿಲ್ಲ ನೋಡಿ. ಇದೇ ಹೇಳಿದ್ದು ನಾನು. ಸ್ವಲ್ಪ ಲ್ಯಾಂಡ್ ಸ್ಲೈಡ್ ಆಗಿರೋದು ವಾಟರ್ ಫಾಲ್ ಫುಲ್ಲು. ನೈಟು ನಾಲ್ಕನ್ ವ್ಲಾಗ್ ಮಾಡ್ಕೊಂಡ್ಬಿಡ್ತಾವನೆ. ಡ್ರೋನ್ ಲಾಗಿನ್ ಆಗಿ ಬಂದ ನೋಡ್ಕೋಬೋದು. ಟ್ರೈ ಮಾಡ್ತೀನಿ ನೆಟ್ವರ್ಕು.
ಇದೆ ಗುರು. ಮಹಾಬಲೇಶ್ವರ ಹಿಂಗಿದೆ, ಮಳೆ ಇಲ್ಲ. ಡಿಪೆಂಡ್ಸ್ ಆಲ್ ರೈನ್. ಫುಲ್ ಲ್ಯಾಂಡ್ ಸೈಡಲ್ಲಿ ಆಗಿ ಇಲ್ಲಿ ಅದನ್ನೇ ಹೇಳ್ತಾ ಇದ್ದೀನಿ ಅಲ್ವಾ ನೋಡಿ, ಫುಲ್ ವಾಟರ್ ಫಾಲ್ಸ್ ಮೇಲೆ ವಾಟರ್ ಫಾಲ್ಸ್. ಸಿಗ್ತೀನಿ ಆಮೇಲೆ. ಬರೀ ವಾಟರ್ ಫಾಲ್ಸ್ ಇದೆ ಯಪ್ಪ, ಕ್ಯಾಮ್ರಾ ಆನ್ ಮಾಡೋದೇ ಇಲ್ಲ ಅಂತಿದೆ. ಬರೀ ವಾಟರ್ ಫಾಲ್ಸ್, ನೋಡಿ ವಾಟರ್ ಫಾಲ್ಸ್ ಇದೆ ರೋಡಲ್ಲಿ. ಈ ಕಡೆ ನೋಡಿ, ವಾವ್ ವಾವ್, ಹೇಗಿದೆ ಯಪ್ಪ. ಮಹಾಬಲೇಶ್ವರ್ ಪೀಪಲ್. ಏನಿದೆ ಇದ್ರ ಜಾಗ. ವಾಟರ್ಫಾಲ್ಸ್ ಇದೆಲ್ಲ ಇದೆ ಇದು. ವಾವ್ ಕಾಸ್ಟ್ ಹೋಗೋಣ ಅಂತ ಸೊಸೆಗಾರ್ 75 ಇದೆ, ಅದಕ್ಕೆ ಕಾಸ್ಟ್ 29 ಇದೆ. ಕಾಸ್ಟ್ ಹೋಗೋಣ ಅಂತ. ಎಕ್ಸ್ಪ್ರೆಸ್ ಇದೆ. ಮಸ್ತಾಗಿತ್ತು ವಾಟರ್ ಫಾಲ್. ಟ್ಯಾಂಕ್ ಇತ್ತಲ್ಲ ಒಟ್ಟು ಮಹಾಬಲೇಶ್ವರ 3 days. ಮಳೆ ಸ್ಟಾರ್ಟ್ ಆಯಿತು. ಮಹಾಬಲೇಶ್ವರ ಇಳಿದ್ವಿ, ಕಾಸ್ ಕೆಳಗಡೆ ಹೋಗ್ತಾ ಇದ್ದೀವಿ. ನದಿ ನೀರು ಯಪ್ಪ, 7 ನದಿ ನೀರು ಇದೆ ಅಲ್ವಾ, ಅವು ಉಗಮ ಸ್ಥಾನ. ಲಾಸ್ಟ್ ಟೈಮ್ ಹಿಂಗೆ ಹೋಗಿದ್ದು ವಾಪಸ್ ನಾವು. ವಾವ್ ವಾವ್ ವಾವ್. ಎಲ್ಲಿದ್ದೆ? ಉಗಮಸ್ಥಾನ 7 ಇದು. ಈ ರೋಡ್ ಏನು ಮಾಡಲ್ಲ, ಕಾಸ್ ಹತ್ತತ್ರ ಹೋದ್ಮೇಲೆ ಮಾಡ್ತೀವಿ. ಮೇದ ಹತ್ರ ರೈಟ್ ತಗೊಂಡ್ವಿ ಕಾಸ್ಗೆ ಹೋಗೋಕ್ಕೆ. ಫಸ್ಟು ಕೃಷ್ಣ ನದಿ ನೀರು, ಕೃಷ್ಣ ರಿವರ್. ಏನಿದೆ ಯಪ್ಪ,
ಕಾಸ್ ಮಂಚಾನೆ ಗುರೋದು ಕಾಸ್ ಬೆಟ್ಟ ಅದೇ ಅನಿಸುತ್ತೆ. ಫುಲ್ ಫಾಗಲ್ಲಿ ಐತೆ, ಎರಡು ಸೈಡ್ ಓಪನ್ ಇದೆ. ಇದ್ರು ಯಪ್ಪ ಕಾಸು ಬೆಟ್ಟದಲ್ಲಿ ಎಷ್ಟು ಗುರು ವಾಟರ್ ಫಾಲ್ಸ್ ಇರೋ. ಹೋಗ್ತಾ ಇದ್ದೀವಿ ಕಾಸು ಇದಕ್ಕೆ. ಅದೇ ಕಾಣಿಸೋದು ಬ್ಯಾಕ್ ವಾಟರ್ಸ್ ಕಾಸ್. ಫುಲ್ ಕ್ಲೌಡ್ ತುಂಬ್ಕೊಂಡ್ರೇಶ್ವರಿಂದ ಕಾಸ್ಕೋಗೋ ರೋಡ್ ಇದೆ ಅಂತೆ. ನೋಡೋಣ. ಫುಲ್ ಫಾಗ್ ಇದೆ. ರಾಕಿ ಮುಂದೆ ಹೋಗ್ಬಿಟ್ಟವನೆ. ಯಾವುದೋ ವಾಟರ್ ಫಾಲ್ಸ್ ಇದೆಯಂತೆ ಇಲ್ಲಿ. ಅದು ಯಾರನ್ನ ಡ್ರಾಪ್ ಮಾಡೋದಲ್ಲ ಅವ್ರು ಹೇಳ್ತಿದ್ರು. ನೋಡೋಣ. ಕಾಸು ಹೋಗೋಕ್ಕೆ ಅದು ಲಾಸ್ಟ್ ಟೈಮ್ ಹೋಗಿದ್ರೋಡೆ ಬೇರೆ. ಅದು ತೊಸೆಗರಿಂದ ಸತಾರಾಗೆ ಅದಕ್ಕೆ ಹೋಗಿದ್ವಲ್ಲ ಸಜ್ಜನಗಡೆಗೆ, ಅದು ಬೇರೆ, ಇದೇ ಬೇರೆ. ಏನಿದೆ ವ್ಯೂ ಓ ಫಾಕ್. ಅಯ್ಯೋ ಅಯ್ಯೋ, ಯಾರಿಗೋರು ಇವರು ಜಾರದ್ರಂತೆ. ಬೇಕಿತ್ತ ಈ ರೋಡು? ತಿಗ ಮುಚ್ಕೊಂಡು ಆ ರೋಡಲ್ಲಿ ಹೋಗ್ಬೇಕಿತ್ತಲ್ವಾ? ಇಟ್ಸ್ ಓಕೆ. ಯಾವುದೋ ವಾಟರ್ ಫಾಲ್ಸ್ ಕಾಣಿಸುತ್ತಂತೆ. ನಕ್ಕನ್ನು ಯಾರೋ ಹಾಯ್ಕೊಂಡು ಬಿದ್ರು ಗುರು, ಹುಡುಗಿರ್ನ ಕೂರಿಸ್ಕೊಂಡು ಯಾರೋ ಒಬ್ಬ. ಇದೆಲ್ಲ ಹಂಗೇನೆ, ಯಾರೋ ಹೆಲ್ಮೆಟ್ ಹಾಕಲ್ಲ ಏನಿಲ್ಲ. ಎಲ್ಲ ಬರೀ ಮೂರು ಜನ ತ್ರಿಬಲ್ ರೈಡಿಂಗ್ ಇದೆ ಐತೆ ಎಲ್ಲರದು ಇಲ್ಲಿ. ಅದು ವಾಟರ್ ಫಾಲ್ಸ್ ಇದೆಯಂತಲ್ಲ, ಎಲ್ಲಿ? ಇಲ್ಲೇ ಅನಿಸುತ್ತೆ. ಓ ದಬ್ಬ ಇಲ್ಲೇ ಕಾಣಿಸ್ತಿದೆಯಲ್ಲ. ಹೋದರೆ ಸೀದಾ ಹೋಗೋದೆ ಕೆಳಕ್ಕೆ. ನೋ ಕಮಿಂಗ್ ಅಪ್. ಎಂಥ ಸೀಟ್ ಗುರು, ವಾರೆಪ್ಪ ಬೇಟೆ. ಓಕೆ, ಇದೇ ಯಾವುದೋ ಬೇರೆ ರೋಡ್. ಹಳ್ಳಿಮಳಿಂದ ಬಂದಿದ್ದೀವಿ. ಲೆಟ್ಸ್ ಸಿ, ಮುಂದೆ ಹೋಗಿ ನೋಡೋಣ. ಓಕೆ, ಆ ರೋಡ್ ಸಿಕ್ ಲಾಸ್ಟ್ ಇಯರ್ ಬಂದಿದ್ದು. ಇದೆಲ್ಲ ಆಫ್ ರೋಡ್ ಇರೋದು ಸ್ವಲ್ಪ. ಇಲ್ಲಿ ಕಾಸ್ ಲೇಕು ಮತ್ತು ಅದು ಗಾರ್ಡನ್ ಏನೋ ಸಿಗುತ್ತಲ್ಲಿ, ನೋಡುವ. ಇದೇ ಕಾಸ್ ಪತ್ತರ್ ಮೇಲ್ಗಡೆ ಕಾಣಿಸ್ತಿದೆಯಲ್ಲ, ಅದೇ ಅಂತೆ ಕಾಸ್ ಪತ್ತರ್. ಅಲ್ಲಿ ಆ ಲೈನು ಕಾಸ್ ಪತ್ತರ್. ಅದ್ರ ಬಗ್ಗೆ ಸ್ಟೋರಿ ಬಗ್ಗೆ ಗೊತ್ತಿಲ್ಲ ನನಗೆ, ನೋಡೋಣ. ಯಾವ ರೋಡ್ ಹೆಂಗೈತೆ ಅಂತಲೇ ಗೊತ್ತಾಗಲ್ಲ ಇಲ್ಲಿ. ಯಾಕಂದ್ರೆ ನೀರು ನಿಂತಿದ್ರೆ ಬಾಯಿಗೆ ಬತ್ತೈತೆ ಹಳ್ಳ ಪಳ್ಳಗಳಲ್ಲಿ. ನೋಡಿ ಹೈವೇಲಿ ಲಾಸ್ಟ್ ಟೈಮ್ ಇದ್ದಂಗೆ ಇದ್ದಿದ್ರೆ ಗಿಡ ಹೊಡಿಸ್ಕೊಬೇಕಿತ್ತು ನಾನು ರಾಕಿ. ಅಯ್ಯೋ ಕಾಸ್. ಇದೇ ಹೋಟ್ಲು. ಹಾಂ
ಇದೇ ಹೋಟ್ಲು ಲಾಸ್ಟ್ ಟೈಮ್ ನಿಲ್ಸಿದ್ದು. ಬ್ರಂಚ್ ತಿಂದು ವರ್ಲ್ಡ್ ವಿಕಾಸ್ ದ ಕಾಸ್. ಯಪ್ಪ ಹೆವಿ ಚಳಿ ಗುರು. Solo Fort Kaatpatra Tapola ಹಿಂಗೇನಾ? ವಾ ಯಪ್ಪ 15 ಡಿಗ್ರಿನಾ 16 ಡಿಗ್ರಿನೋ ಇರೋದು. ಪಾರ್ಕಿಂಗ್ ಬಂಬಾಲ್ ಕಾಸ್ ಲೇಕ್ ಕೊಮಿಡಿನಿ ಲೇಕ್ ಕಾಸ್ ಪ್ಲಾಟ್ಯೂ. ವೆಲ್ಕಮ್ ಟು ಕಾಸ್ ಪತ್ತರ್. ವಜ್ರಾಯಿಗೆ ಅಡ್ರೆಸ್ ಅದು ಲಾಸ್ಟ್ ಟೈಮ್ ಹೋಯ್ತಲ್ಲ, ಅದು ಏನಂತ ಗೊತ್ತಿಲ್ಲ, ನೋಡಬೇಕು. ಅಲ್ಲಿ ಫುಲ್ ಮಂಡೋಡಲ್ವಾ, ಸೊ ಗೊತ್ತಿಲ್ಲ. ಇಲ್ವಾ ನಾ ಫಸ್ಟ್ ಆಫ್ ರೋಡಲ್ಲಿ ಆಗುತ್ತಿಲ್ಲಿ. ವಜ್ರ ಏನೆಲ್ಲ ಮಾಡಿದ್ದೀನಲ್ಲ, ರೆಕಾರ್ಡ್ ಆಗಿದೆ ಆಲ್ರೆಡಿ, ಡಾಕ್ಯುಮೆಂಟ್ ಮಾಡಿ ಎಲ್ಲ ಅಪ್ಲೋಡ್ ಮಾಡೋ ಆಗೈತೆ. ಇಲ್ಲೆಲ್ಲ ಫಸ್ಟ್ ಜಲ್ಲಿಕಲ್ಲಿತ್ತು, ಲಾಸ್ಟು ಟಾರಾಕೋರ ನೋಡಬೇಕು. ಯಾ ಜಲ್ಲಿಕಲ್ಲಿ ಇದ್ದಿದ್ದೆಲ್ಲ ರೋಡ್ ಹಾಕೋರೆ. ಏನು ಕಾಣಿಸುತ್ತೆ ಅಂತ. ಕಾಸ್ ಪ್ಲ್ಯಾನ್ ನೋಡ್ಕೊಂಡು ಪ್ಲ್ಯಾನ್ ಮಾಡ್ಕೊಂಬನ್ನಿ. ರೆಸಾರ್ಟ್ಸ್ ಅಷ್ಟೇ, ಇಲ್ಲಿ ರೂಮ್ಸ್ ಎಲ್ಲ ಬೇಕಿದ್ರೆ ನೀವು ಸತಾರದಲ್ಲೇ ಉಳ್ಕೊಬೇಕು. ಇಲ್ಲ ಮಹಾಬಲೇಶ್ವರ ಅಂತಲೇ 5 days ಬಂದೀವೆಲ್ಲ, ಆಮೇಲೆ ಇದು ಮಾಡಬೇಕು. ವಾವ್ ನೋಡಿ, ಫುಲ್ ಬಾಯ್ಸು ಮಜಾ ಮಾಡ್ತಾವ್ರೆ. Crazy. Indian Army. Salute to the Indian Army. Oh my God. Chali. Oh. ಸರಿ ಗುರು, ಎಲ್ಲ ಬಾಡಿ ಬಿಲ್ಡರ್ಗಳೆಲ್ಲರೂ 16 ಡಿಗ್ರಿ. ವಾಟ್ ದ ಫಾಕ್. ಅದೇ ಬ್ರೌನ್ ಇದೆಲ್ಲ ಗ್ರೀನ್ ಐತೆ. ಒಳಿಗೆ ಹೋಗ್ಬೇಕು, ಅದೆಲ್ಲ ಜೀಪಲ್ಲಿ ಹೋಗ್ಬೇಕು, ಇಲ್ಲೆಲ್ಲ ಬಿಡಲ್ವಲ್ಲ. ಕಾಸ್ ಲೇಕ್ ಆ ಕಡೆ. ವಜ್ರ ವಾಟರ್ಫಾಲ್ಗೆ ಹೋಗೋದ ಬೇಡ ಅಂತ ರಾಕಿನ್ ಕೇಳ್ತೀನಿ, ನೋಡೋಣ. ಓ ವ್ಯಾವ್, ಎಲ್ಲೆಲ್ಲೂ ನೀರೇ, ಅಲ್ಲೂ ನೀರೇ, ಇಲ್ಲೂ ನೀರೇ. Cold, chill. ಯಪ್ಪ ನೋಡುವ. ಇನ್ಸ್ಟಾ 360 ಆನ್ ಮಾಡಲಿಲ್ಲ, ಹೋಗ್ಬೇಕಾದ್ರೆ ಮಾಡೋಣ.
ನಾನು ಲೇಕ್ ಸಿಗುತ್ತೆ, ಕಾಸ್ ಲೇಕು. ಅಲ್ಲಿ ಹೋಗೋದು ಅವಶ್ಯಕತೆ ಇಲ್ಲ, ಬಟ್ ನೋಡೋಣ, ರಾಕಿ ನೋಡೋಣ. ಕಾಸ್ ಲೇಕ್ and Kaas and oh my god, water level is high guys, high. ಇಷ್ಟೇ.